ತುಂಬಾ ವಯಸ್ಸಾಗೋಗಿದೆ ನನಗೆ ಅಂತ ಅನ್ಕೋಬಿಡಿ. ನಾನು ಹೇಳ್ತಾ ಇರೋದು ನನ್ನ ಒಂದು ಅನುಭವ ಅಷ್ಟೇ. ಈ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಏನಿದೆ, ನಮ್ಮ ಒಂದು ಪ್ರೆಷರ್ಸ್ ಏನಿದೆ, ಇದನ್ನ ಎಂಜಾಯ್ ಮಾಡೋದನ್ನ ಕಲಿಬೇಕು ಅಂತ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಏಜ್ ಏನಿದೆ, ಫ್ರಮ್ ಬೀಯಿಂಗ್ ಯಂಗ್ಸ್ಟರ್ಸ್ ಟು ಅಡೋಲೆಸೆಂಟ್ಸ್ ದೆನ್ ಬೀಯಿಂಗ್ ಅಡಲ್ಟ್ಸ್, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಏಜ್ ಏನಿದೆ, ಇದನ್ನ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಷ್ಟೇ ನಮ್ಮ ಜೀವನ ಸುಖಕರವಾಗಿರುತ್ತೆ. ನನಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಭ್ಯಾಸ ಇಲ್ಲ. ನಾನು ಏನು ಕಲ್ತಿದ್ದೀನಿ ಅದನ್ನ ನಿಮ್ಮ ಹತ್ರ ಹಂಚ್ಕೋಬಹುದು ಅಷ್ಟೇ. ಪ್ರತಿ ವರ್ಷ ನಡೆಯುವಂತಹ ಒಂದು ಫೆಸ್ಟ್ ಏನಿರುತ್ತೆ, ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತಿಗೂ ನನ್ನ ಸ್ನೇಹಿತರು ಸಿಕ್ಕಿದಾಗ ಆ ಒಂದು ದಿನಗಳನ್ನ ನಾವು ಯಾವತ್ತೂ ಮೆಲ್ಕ್ ಹಾಕ್ತಾ ಇರ್ತೀವಿ. ವಿ ಕೀಪ್ ರಿಮೆಂಬರಿಂಗ್ ದೋಸ್ ಬ್ಯೂಟಿಫುಲ್ ಡೇಸ್. ಸೊ ಮೈ ರಿಕ್ವೆಸ್ಟ್ ಯು ಇಸ್, ದಯವಿಟ್ಟು ಈ ಪ್ರತಿ ಒಂದು ಕ್ಷಣನ ಎಂಜಾಯ್ ಮಾಡಿ. ನಾನು ಹೇಳಿದಾಗೆ ನನಗೆ ಭಾಷಣ ಮಾಡೋ ಅಭ್ಯಾಸ ಇಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಒಂದೆರಡು ಪ್ರಶ್ನೆ ಇದ್ರೆ ನನಗೆ ಕೇಳಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಸೊ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಹ್ಯಾವಿಂಗ್ ಎನ್ ಇಂಟ್ರಾಕ್ಷನ್ ವಿತ್ ಯು. ಸೊ ಯಾರಾದರೂ ಕೇಳಿಬಿಟ್ಟು ಮೈಕ್ ಸಂಬಳ ನೀನು ಮಾತಾಡಪ್ಪ. ನೀನು ಹಲೋ ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ಲೋಕೇಶ್. ಗುಡ್ ಮಾರ್ನಿಂಗ್. ನನ್ನ ಕ್ವಶನ್ ನಿಮಗೆ, ಮಜಾ ಅಂದ್ರೆ ನಿಮ್ಗೆ ಏನು? ಮಜಾ ಅಂದ್ರೆ ಮಜಾ ಹಾ, ಅಂದ್ರೆ ಏನು ನಿಮ್ಗೆ? ಮಜಾ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಏನು ಹೇಳಿದೆ ನಾನು? ಮಜಾ ನಿಮ್ಮ ಪ್ರಕಾರ ಮಜಾ ಅಂದ್ರೆ ಏನು? ನನ್ನ ಪ್ರಕಾರ ಮಜಾ ಅಂದ್ರೆ ಹ್ಯಾವಿಂಗ್ ಗುಡ್ ಟೈಮ್ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್, ಎಂಜಾಯಿಂಗ್ ವಾಟ್ ಯು ಡೂ. ದಟ್ ಇಸ್ ವಾಟ್ ಇಸ್ ಮಜಾ. ನಥಿಂಗ್ ಎಲ್ಸ್ ಇಸ್ ಮಜಾ. ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಟ್. ನಿಮ್ಮ ಪ್ರಕಾರ ಮಜಾ ಅಂದ್ರೆ ಏನು? ಕ್ಲಾಸಲ್ಲಿ ಬರೋದ್ರೆ ಮಜಾ. ಕ್ಲಾಸ್ಗೆ ಕ್ಲಾಸಲ್ಲಿ ಬಂದ್ರೆ ಮಜಾ, ಇಲ್ಲ ಅಂದ್ರೆ ರಜಾ. ಕರೆಕ್ಟ್ ಆಗಿದೆ. ಓಕೆ, ನಿನ್ನ ಹೆಸರೇನಪ್ಪ? ಶ್ರೇಯಸ್. ಶ್ರೇಯಸ್. ಆಲ್ ದ ಬೆಸ್ಟ್ ಶ್ರೇಯಸ್. ಮಜಾ ಮಾಡ್ತಾರೆ ಲೈಫಲ್ಲಿ. ಥ್ಯಾಂಕ್ ಯು. ಹಾಂ, ನೆಕ್ಸ್ಟ್. ಹಾಂ, ಈ ಅಲ್ಲಿಂದ ಕೂಡ ಸೇರ್ ಅಂದರೆ ಕಾಳು ಗೊತ್ತಾಗಲ್ಲಪ್ಪ, ಮುಂದೆ ಬಂದು. ಹಾಂ, ಟೈಮಿಂಗ್ನಲ್ಲಿ ಹೇಗೆ ಕೌಂಟರ್ ಹೊಡಿತೀರಾ ನೀವು? ಹಾಂ, ಟೈಮಿಂಗ್ನಲ್ಲಿ ಕೌಂಟರ್ ಹೊಡಿತೀರಾ ಹೇಗೆ? ಟೈಮಿಂಗಲ್ಲಿ ಕೌಂಟರ್ ಹೊಡಿಯೋದು ಹಾಂ, ಹೇಗೆ ಹೊಡಿತೀರಾ? ಬಾಯಿಂದ. ಸಚಿನ್ ಯಾಕೆ ಕ್ರಿಕೆಟ್ ಅಷ್ಟು ಚೆನ್ನಾಗಿ ಆಡ್ಕೋಬೇಕು ಅಂದ್ರೆ ಅದೇ ದೇವರು ಕೊಟ್ಟಿರೋ ವರ ಗುರುವೆ ನನಗೆ ಮಾತು. ನೆಕ್ಸ್ಟ್. ಸರ್, ಕಾಮಿಡಿ ನಿಮ್ಮ ಫೀಲ್ಡ್ ಅಂತ ಡಿಸಿಷನ್ ತಗೊಳಕ್ಕೆ ಏನು ಇನ್ಸ್ಪಿರೇಷನ್? ಕಾಮಿಡಿ ನನ್ನ ಫೀಲ್ಡ್ ಅಲ್ಲ, ಆಕ್ಟಿಂಗ್ ನನ್ನ ಫೀಲ್ಡ್. ಬೇಸಿಕಲಿ ಥಿಯೇಟರ್ ಇಸ್ ಯೋರ್ ಫೀಲ್ಡ್ ಅಂತ ಡಿಸೈಡ್ ಮಾಡಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಇದೆ? ಇನ್ಸ್ಪಿರೇಷನ್ ಅಲ್ಲ, ಐ ಗ್ರೋ ಅಪ್ ಇನ್ ಯೂನಿವರ್ಸಿಟಿ ಕಾಲ್ಡ್ ಆಸ್ ಲೋಕೇಶ್. ನಮ್ಮ ಅಪ್ಪನೇ ನನ್ನ ಯೂನಿವರ್ಸಿಟಿ. ಸೊ ಹುದ್ದಾಗಲಿಂದಾನು ನಾನು ಪ್ರತಿಯೊಂದು ವಿಚಾರನ ಅವರ ನೋಡ್ಕೊಂಡಿದ್ದು, ತಿಳ್ಕೊಂಡಿದ್ದು. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ಯಾವತ್ತೂ ಆರ್ಟಿಸ್ಟ್ ಆಗ್ತೀನಿ ಅಂತ ನನಗೆ ಆಸೆ ಇರಲಿಲ್ಲ. ಬಟ್ ಡೆಸ್ಟಿನಿ ಬಾಟ್ ಟು ಹಿಯರ್. ಥ್ಯಾಂಕ್ ಯು. Good morning, sir. ಗುಡ್ ಮಾರ್ನಿಂಗ್. Sir, inspiration is, sir. ಹಾಂ, Inspiration ಫಾರ್ for your acting or comedy, whatever. ಕಾಮಿಡಿಗೆ ಐ ಡೋಂಟ್ ಹ್ಯಾವ್ ಎನಿ ಇನ್ಸ್ಪಿರೇಷನ್. ನಮ್ಗೆ ಯಾಕಂದರೆ ನನಗೆ ನೀವು ಯಾವುದಾದ್ರೂ ಒಂದು ಸ್ಟೈಲ್ನ ಕಾಪಿ ಮಾಡಬೇಕು ಅಥವಾ ತಿಳ್ಕೊಬೇಕು ಅಂತ ನನಗೆ ಅನಿಸಿಲ್ಲ. ಬಿಕಾಸ್ ಅಫ್ಕೋರ್ಸ್ ಕಾಮಿಡಿ ನನಗೆ ಯಾವ ಥರ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಐ ನೆವರ್ ಪ್ಲ್ಯಾನ್ ಟು ಬಿ ಅ ಪರ್ಸನ್ ಡೂಯಿಂಗ್ ಶೋಸ್ ಲೈಕ್ ದಿಸ್. ಕಾಮಿಡಿ ಜಾನರ್ ಮಾಡ್ತೀನಿ ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಬಟ್ ಟು ಬಿ ಆ್ಯನ್ ಆ್ಯಕ್ಟರ್ ದರ್ ವಿಲ್ ಬಿ ಲಾಟ್ ಆಫ್ ಇನ್ಸ್ಪಿರೇಷನ್ಸ್. ಮೈ ಫಾದರ್ ಇಸ್ ಮೈ ಫಸ್ಟ್ ಇನ್ಸ್ಪಿರೇಷನ್, ಮೈ ಮದರ್, ನಮ್ಮ ತಾತ. ಐ ಆಮ್ ಬಿಗ್ ಫ್ಯಾನ್ ಆಫ್ ಅಣ್ಣ ಅವರು, ಅನಂತನಾಗ್ ಅವರು. ಈ ಥರ ಸಾಕಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಇನ್ಸ್ಪಿರೇಷನ್ ಫಾರ್ ಮೈ ಆ್ಯಕ್ಟಿಂಗ್ ಯೂಸ್. ಗುಡ್ ಮಾರ್ನಿಂಗ್ ಸರ್. ಮಾತು ಒಲೆ ಕೆಡಿಸ್ತು, ಸಾರಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ. ನಿಮ್ಮ ಪ್ರಕಾರ ಏನು ಸರ್ ಅದು? ನನ್ನ ಪ್ರಕಾರ ಏನು ಅಂದ್ರೆ ಒಂದು ಮಾತಾಡ್ತಿದ್ರೆ ಮನೆ ಕೆಡಿಸುತ್ತೆ ಅಂತ ಹೇಳ್ತಾರೆ. ನೀವು ಮಾತಾಡ್ಕೊಂಡು ಮುಂದೆ ಬಂದಿದ್ದೀರಾ, ಅದು ಏನಂತ ಗೊತ್ತಿಲ್ಲ.
ಅಪ್ಪ ಬರೀ ಮಾತಿಂದ ಮನೆ ಕೆಡಲ್ಲ, ಏನ್ ಮಾತಾಡ್ತೀಯ ಅದು ಇಂಪಾರ್ಟೆಂಟ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್ ಒಂದು ಹೆಲ್ಪ್ ಸರ್. ನಿಮ್ಮ ಸ್ಟೈಲಲ್ಲಿ ನಮ್ಮ ಫ್ಯಾನ್ಗೆಲ್ಲ ಒಂದು ಪಂಚ್ ಹೇಳ್ತೀರಾ? ಒಂದು ಪಂಚ್ ಡೈಲಾಗ್. ಪಂಚ್ ಸ್ಟೈಲ್ ಹಂಗೆ ಬರಲ್ಲ ಕಣ. ನೀನು ಏನಾದ್ರು ಕೇಳಿದ್ರೆ ಅದು ಕೇಳಿದ್ರೆ ಪಂಚ್ ಆಗೋದು. ನಿಮ್ಮ ಇನ್ಸ್ಪಿರೇಷನ್ ಆಗಿ ಇನ್ಸ್ಪಿರೇಷನ್ ಆಗಿ ಒಂದು ಡೈಲಾಗ್. ನನಗೆ ಇನ್ಸ್ಪಿರೇಷನ್ ಕೊಟ್ರ ಮಚ್ಚ. ಅಣ್ಣ ನಮಸ್ಕಾರ. ಯಾರಪ್ಪ? ಸೊ ಲೋಕೇಶ್ ಪ್ರೊಡಕ್ಷನ್ಸ್ ಇಂದ ನೀವು ಮಜಾ ಟಾಕೀಸ್ ಅಂತ ಏನ್ ಮಾಡ್ತಾ ಇದ್ದೀರಾ, ಅದ್ ಮಾಡಕ್ ಹಿಂದೆ ಇರೋ ಉದ್ದೇಶ ಏನು ಸರ್? ಅಂದ್ರೆ ಏನೇನು? ನೀವು ಲೋಕೇಶ್ ಪ್ರೊಡಕ್ಷನ್ಸ್ ಇಂದ ಮಜಾ ಟಾಕೀಸ್ ಅಂತ ಏನ್ ಮಾಡ್ತಾ ಇದ್ದೀರಾ, ಅದನ್ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮಲ್ಲಿ ಇದ್ದಿದ್ದ ಉದ್ದೇಶ ಏನು? ಊಟ ಮಾಡೋದು ಬರಲ್ಲ ನಾನು. ನನಗೆ ಹೆಣ್ಮಕ್ಳಿಲ್ವಾ? ನಮ್ಮ ಅಮ್ಮನ ನೋಡ್ಕೊಂಬಲ್ಲ. ಕೆಲಸ ಅನ್ನೋದ್ರಿಂದ ಕೆಲಸ ಮಾಡಬೇಕು ಅಷ್ಟೇ. ಇಟ್ಸ್ ಮೈ ವರ್ಕ್, ಇಟ್ಸ್ ಮೈ ಜಾಬ್. ಸೊ ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಅಮ್ಮನ ಒಂದು ಆಸೆ ಇತ್ತು ದಟ್ ವಿ ಹ್ಯಾಡ್ ಒಂದು ಅಟ್ಲೀಸ್ಟ್ ಒಂದು 20-30 ಜನಕ್ಕೆ ಊಟ ಹಾಕ್ಬೋದು ಲೋಕೇಶ್ ಪ್ರೊಡಕ್ಷನ್ಸ್ ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಶುರು ಮಾಡಿದ್ದು. ಇವತ್ತು 300 ಜನ ಇದ್ದಾರೆ. ವೆರಿ ಹ್ಯಾಪಿ. ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ಸುಹಾಸ್ ಅಂತ. ಸುಹಾಸ್, ತಿರ್ಗಾ ನಿಮ್ಮೊಂದು ಆಪರ್ಚುನಿಟಿ ಯಾವ್ದಾನ ಕಾಲೇಜ್ ಸೇರ್ಕೊಬೇಕಂದ್ರೆ ಯಾವ ಕಾಲೇಜಿಗೆ ಸೇರ್ಕೊಂತೀರಾ ಸರ್? ಯಾವ ಕಾಲೇಜಿಗೆ ಸೇರ್ಬೋದು? ನನಗೆ ಯಾರು ಸೀಟ್ ಕೊಡಲ್ಲ ಕಣ, ಗ್ಯಾರಂಟಿ ಕೊಡಲ್ಲ. ನಮ್ಮ ಕಾಲೇಜ್ ಸೀಟ್ ಕೊಟ್ಟರೆ ತಿರ್ಗಾ ಬರ್ತೀರಾ ಸರ್? ಕೇಳಬೇಕು ಸರ್, ಸೀಟ್ ಕೊಡ್ತೀರಾ ಸರ್? ಸೀಟ್ ಕೊಟ್ಟರೆ ಖಂಡಿತ ಬರ್ತೀರಮ್ಮ. ಸರ್ ನನ್ನ ಹೆಸರು ಶ್ರಾವ್ಯ ಅಂತ. ಇಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಫೇವರ್ ಅವ್ರು ಮಾಡ್ಬೇಕು. ಏನು ಒಂದು ಹಾಡು ನಮ್ಗಾಗಿ. ಹಾಡು? ನಾನು ಮಜಾ ಮಾಡ್ಬೇಕಲ್ವಾ? ನನ್ನ ಪ್ರಕಾರ ಹಾಡೇ ಮಜಾ. ಬಾಮಲ್ಲಿ ನೀವು ಒಂದು ನಿಮಿಷ ಬಾರಿ. ಬೇಗ ಬಾ, ಇವರು ಹಂಗೆ ಇದು ಬಾ. ಯಾವ್ದಮ್ಮ ಫೇವ್ರೇಟ್ ಸಾಂಗ್? ಯಾವ್ದಾದ್ರು ಒಂದು ಸಾಂಗ್ ಇರ್ಬೇಕು ತಾನೆ. ಯಾವ್ದು ಗೊತ್ತಿರೋದು ಹೇಳೋಣ. ಬರಲ್ಲ. ಯಾವಣಪ್ಪ? ಮಜಾ ಟಾಕೀಸಾ? ಮಜಾ ಟಾಕೀಸ್ ಲಿರಿಕ್ಸ್ ಗೊತ್ತಿಲ್ಲ ಕಣ ನನಗೆ. ಓಕೆ, ಹಾಡೋದ್ರಲ್ಲೆಲ್ಲ ನಾನು ಅಷ್ಟು ಇದೇನಿಲ್ಲ. ಹಳೆ ಹಾಡು ಹೇಳ್ತೀನಿ, ಬಟ್ ಮೀನಿಂಗ್ಫುಲ್ ಸಾಂಗು. ಐ ಹೋಪ್ ಯು ಆಲ್